which Supreme Court gave for the giving assent. ಅದಕ್ಕೆ ಜ್ಞಾಪನೆ ಕೊಡಿ ಸ್ವಲ್ಪ. ಅಟ್ ದ ಸೇಮ್ ಟೈಮ್ ವರ್ಕ್ ಆನ್ ದ ಗವರ್ನರ್ಸ್ ಅಡ್ರೆಸ್ ಮೇಲೆ ವರ್ಕ್ ಮಾಡಬೇಕಾಗುತ್ತೆ. ಗೊತ್ತಲ್ಲ, ಕಾಂಟ್ರವರ್ಸಿ ತುಂಬಾ ಆಗಿದೆ, ಸೊ ಸ್ವಲ್ಪ ವರ್ಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಡೆಲ್ಲಿ. ಓಕೆ, ಸಿ ಇದರಲ್ಲಿ ಯು ಶುಡ್ ವರ್ಕ್ ಆನ್ ದ ಯುಟಿಸ್ ಫಂಕ್ಷನಿಂಗ್ ಬಗ್ಗೆ ವರ್ಕ್ ಮಾಡ್ಕೊಳ್ಳಿ ಸ್ವಲ್ಪ. ಅಂದ್ರೆ ವಿಚ್ ಯುಟಿ ಹ್ಯಾಸ್ ಲೆಫ್ಟಿನೆಂಟ್ ಗವರ್ನರ್, ವಿಚ್ ಯುಟಿಸ್ ಹ್ಯಾಸ್ ಅಡ್ಮಿನಿಸ್ಟ್ರೇಟರ್ ಅಂತ. ಅದ್ರಲ್ಲಿ ಬುಕ್ಕಲ್ಲಿ ಇದೆ, ಟೇಬಲ್ ಎಲ್ಲ ಮೆನ್ಷನ್ ಆಗಿದೆ. ಕ್ವಶನ್ ಬಂದಿರೋ ಮೇಲೆ ಕ್ವಶನ್ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ವಿಚ್ ಯುಟಿಸ್ ಹ್ಯಾಸ್ ಲೆಫ್ಟಿನೆಂಟ್ ಗವರ್ನರ್, ವಿಚ್ ಯುಟಿಸ್ ಹ್ಯಾಸ್ ಅಡ್ಮಿನಿಸ್ಟ್ರೇಟರ್ ಅಂತ ಚೆಕ್ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ಸ್ಗೆ. ಓಕೆ, ಇದೆಲ್ಲ ಅದು ಅಲ್ಲಿ ಬುಕ್ಕಲ್ಲಿ ಇದೆ, ಚೆಕ್ ಮಾಡ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ಸ್ಗೆ ಕ್ವಶನ್ ಬಂದಿಲ್ಲ, ಕ್ವಶನ್ ಬರೋ ಚಾನ್ಸ್ ಜಾಸ್ತಿ ಇದೆ. ಓಕೆ, ಸ್ಪೆಸಿಫಿಕಲಿ ವರ್ಕ್ ಆನ್ ದ ಲಡಾಖ್ ಮೇಲೆ ವರ್ಕ್ ಮಾಡ್ಕೊಳ್ಳಿ. ಲಡಾಖ್ ಹ್ಯಾಸ್ ಲೆಫ್ಟಿನೆಂಟ್ ಗವರ್ನರ್ ಇದೆಯಾ, ಅಡ್ಮಿನಿಸ್ಟ್ರೇಟರ್ ಇದೆಯಾ, ಚೆಕ್ ಮಾಡಿದ್ರಲ್ಲಿ ಬುಕ್ಕಲ್ಲಿ ಇದೆಯಾ ಅನ್ಸುತ್ತೆ ಯುಟಿ ಬಗ್ಗೆ. ಯಾರು ಹೇಳ್ತೀರಾ? ಹಾಗೆ ಕನ್ಫರ್ಮ್ ಮಾಡ್ಕೊಡ್ರಪ್ಪ, ಯಾಕಂದ್ರೆ ಇವಾಗ ಗೊತ್ತು ನಂಗೆ ಆಫ್ಟರ್ ದ ಕ್ಲಾಸ್ ಯುಡೋಂಟ್ ಸ್ಟಡಿ ಬುಕ್ ಅಂತ. ಯುಟಿ ಚಾಪ್ಟರ್ ಆದ್ಮೇಲೆ ದೇರ್ ಇಸ್ ಅ ಟೇಬಲ್ ಅಲ್ಲಿ ಮೆನ್ಷನ್ ಆಗಿದೆ ವಿಚ್ ಯುಟಿಸ್ ಹ್ಯಾಸ್ ಲೆಫ್ಟಿನೆಂಟ್ ಗವರ್ನರ್, ವಿಚ್ ಯುಟಿಸ್ ಹ್ಯಾಸ್ ಅಡ್ಮಿನಿಸ್ಟ್ರೇಟರ್ ಅಂತ. ಸೊ ಅಲ್ಲಿ ಚೆಕ್ ಮಾಡ್ಕೊಂಡು ಹೇಳಿ.